ಮಂಗಳೂರಿಗೂ ತಟ್ಟಿದೆ ಫೆಂಗಲ್ ಸೈಕ್ಲೋನ್ನ ಎಫೆಕ್ಟ್. ಕಡಲ ತಡಿಯಲ್ಲಿ ಗಾಳಿಯ ಅಬ್ಬರ ಹೆಚ್ಚಾಗಿದೆ. ಮೀನುಗಾರಿಕೆಗೆ ತೆರಳದಂತೆ ಎಚ್ಚರಿಕೆಯನ್ನ ಮೀನುಗಾರರಿಗೆ ಕೊಟ್ಟಿದೆ ಅಲ್ಲಿನ ಜಿಲ್ಲಾಡಳಿತ. ಸಹಜವಾಗಿ ಸೈಕ್ಲೋನ್ನ ಎಫೆಕ್ಟ್ ಇಂದ ಸಮುದ್ರದ ಅಲೆಯಲ್ಲಿ ಒಂದಿಷ್ಟು ಏರುಪೇರು ಆಗೋದು ಸಹಜ. ಬಂದರಿನಲ್ಲಿ ಲಂಗರು ಹಾಕಿದೆ ಬೋಟ್ಗಳು. ಆಳ ಸಮುದ್ರದಿಂದ ಮರಳುತ್ತಾ ಇವೆ ಬೋಟ್ಗಳು. ಗಾಯದ ಮೇಲೆ ಬರೆ ಎಳೆದಂತ ಪರಿಸ್ಥಿತಿ ಈ ಫೆಂಗಲ್ ಸೈಕ್ಲೋನ್ ಇಂದ ಮೀನುಗಾರರಿಗೆ ಉದ್ಭವವಾಗಿದೆ. ಒಂದ್ ಕಡೆ ಆಳ ಸಮುದ್ರಕ್ಕೆ ತೆರಳಿರ್ತಾರೆ. ಈ ಸೈಕ್ಲೋನ್ ಎಫೆಕ್ಟ್ ನ ಬಗ್ಗೆ ಮುಂಚೆನೆ ವಾರ್ನಿಂಗ್ ಅನ್ನ ನೀಡಲಾಗಿರುತ್ತೆ. ಹಾಗಾಗಿ ಮೀನುಗಾರಿಕೆಗೆ ತೆರಳಿದಂತ ಬೋಟ್ಗಳು ಈಗ ವಾಪಸ್ ಬರ್ತಾ ಇವೆ. ಇನ್ನು ಕೆಲವು ಬೋಟ್ಗಳು ಆಲ್ರೆಡಿ ಬಂದರಿನಲ್ಲೇ ಇವೆ. ಹಾಗಾಗಿ ಈಗ ಮೀನುಗಾರಿಕೆಗೆ ನಮಗೆ ಅಂದರೆ ವ್ಯವಹಾರದಲ್ಲಿ ಲಾಸ್ ಆಗ್ತಾ ಇರುತ್ತಲ್ಲ, ಸೊ ಹಾಗಾಗಿ ಮೀನುಗಾರರು ಇದರಿಂದ ಕಂಗಾಲಾಗಿದ್ದಾರೆ. ಗಾಯದ ಮೇಲೆ ಬರೆ ಎಳೆದಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಮಳೆ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರೋದ್ರಿಂದ ಜಿಲ್ಲಾಡಳಿತ ಮೀನುಗಾರಿಕೆಗೆ ತೆರಳಬಾರದು ಅಂತ ಮೀನುಗಾರರಿಗೆ ತಿಳಿಸಿದೆ. ಸೊ ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಪೂರ್ವ ಕರಾವಳಿಯದ್ದ ಫೆಂಗಾಲ್ ಚಂಡಮಾರುತದ ಪ್ರಭಾವ ಈಗ ಪಶ್ಚಿಮ ಕರಾವಳಿಗೂ ತರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕರಾವಳಿ ಕರ್ನಾಟಕದ ಪ್ರಮುಖ ಕೇಂದ್ರ ಅದು ಮಂಗಳೂರು ಕಡಲ ತೀರದಲ್ಲಿ ಕೂಡ ಈಗ ಎಫೆಕ್ಟ್ ಕಾಣ್ತಾ ಇರುವಂತದ್ದು. ಹಾಗಾಗಿ ಆಳ ಸಮುದ್ರದಲ್ಲಿ ಫೆಂಗಾಲ್ ಚಂಡಮಾರುತದ ಅಬ್ಬರ ಇರೋ ಕಾರಣಕ್ಕಾಗಿ ಎಲ್ಲ ಬೋಟ್ಗಳೀಗ ದಡದತ್ತ ಬರ್ತಾ ಇದೆ. ನಾವೀಗ ಮಂಗಳೂರಿನ ಪ್ರಮುಖ ಮೀನುಗಾರಿಕಾ ಕೇಂದ್ರ ಬಂದರು ಪ್ರದೇಶದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬೋಟ್ಗಳು ಲಂಗರನ್ನು ಹಾಕ್ತಾ ಇದೆ. ಇನ್ನೂ ಕೆಲವು ಬೋಟ್ಗಳು ದಡವನ್ನ ಸಮೀಪಿಸ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಆಳ ಸಮುದ್ರಕ್ಕೆ ಹೋದಂತಹ ಮೀನುಗಾರರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸಮುದ್ರದಲ್ಲಿ ಗಾಳಿಯ ವೇಗ ಮತ್ತು ಸುಳಿಯ ವೇಗ ಇದೆ. ಹಾಗಾಗಿ ಆದಷ್ಟು ವೇಗವಾಗಿ ದಡವನ್ನ ಸೇರಿ ಎಂಬ ಎಚ್ಚರಿಕೆಯನ್ನ ಆಳ ಸಮುದ್ರಕ್ಕೆ ಹೋದಂತಹ ಮೀನುಗಾರರು ಕೊಡ್ತಾ ಇದ್ದಾರೆ. ಹಾಗಾಗಿ ಮಂಗಳೂರಿಂದ ಹೋದಂತಹ ಮೀನುಗಾರಿಕಾ ಬೋಟ್ಗಳು ಮಂಗಳೂರಿನ ಬಂದರು ಮತ್ತು ಇತರ ಬಂದರು ಪ್ರದೇಶಗಳಿಗೆ ಹೋಗಿ ಲಂಗರನ್ನ ಹಾಕ್ತಾ ಇದೆ. ಅದು ಮಲ್ಪೆ, ಕಾರವಾರ ಮತ್ತು NMPT ಮುಂತಾದ ಭಾಗಗಳ ಬಂದರು ಪ್ರದೇಶಗಳಿಗೆ ಹೋಗಿ ಅಲ್ಲಿ ಲಂಗರನ್ನ ಹಾಕ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬೋಟ್ಗಳು ದಡವನ್ನ ಸೇರ್ತಾ ಇದೆ. ಮುಂದಿನ 2-3 ದಿನಗಳ ಕಾಲ ಫೆಂಗಾಲ್ ಚಂಡಮಾರುತದ ಪ್ರಭಾವ ಪಶ್ಚಿಮ ಕರಾವಳಿಯಲ್ಲಿ ಇರೋ ಬಗ್ಗೆ ಸೂಚನೆಗಳು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಮೀನುಗಾರರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾವುದೇ ರೀತಿಯಾಗಿ ಚಂಡಮಾರುತದ ಪ್ರಭಾವ ತೀವ್ರವಾದಂತಹ ಸಂದರ್ಭದಲ್ಲಿ ಆಳ ಸಮುದ್ರದ ಮೀನುಗಾರಿಕೆಗೆ ಹೋಗಬಾರ್ದೆಂಬ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು ಬೆಳಗ್ಗಿನಿಂದಲೇ ಸಾಕಷ್ಟು ಮೀನುಗಾರಿಕಾ ಬೋಟ್ಗಳು ಲಂಗರನ್ನ ಹಾಕ್ತಾ ಇದೆ. ಹಾಗಾಗಿ ನಾಳೆ ಮತ್ತು ನಾಡಿದ್ದು ಈ ರೀತಿ 2 ದಿನಗಳ ನಂತರವಾಗಿ ಸಮುದ್ರ ಶಾಂತವಾಗುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಮೀನುಗಾರಿಕಾ ಬೋಟ್ಗಳು ಲಂಗರು ಹಾಕಿದ ಸಂದರ್ಭದಲ್ಲಿ ಬೇರೆ ಕೆಲಸವನ್ನ ಮೀನುಗಾರಿಕಾ ಕಾರ್ಮಿಕರು ಮಾಡ್ತಾ ಇದ್ದಾರೆ. ನೀವು ಈ ಭಾಗದಲ್ಲಿ ಗಮನಿಸಿ ಹೋದ್ರೆ ಇವೆಲ್ಲವೂ ಸುಮಾರು 1 ವಾರ 2 ವಾರ ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ಸಮುದ್ರದಲ್ಲೇ ಇರುವಂತದ್ದು ಮತ್ತು ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ಮಾಡುವಂತಹ ಬೋಟ್ಗಳು. ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಐಸ್ಗಳ ಶೇಖರಣೆ ಕೂಡ ಬೇಕಾಗತ್ತೆ. ಹಾಗಾಗಿ ಮುಂದಿನ 2 ದಿನಗಳ ನಂತರವಾಗಿ ಮತ್ತೆ ಕಡಲು ಶಾಂತವಾದ್ರೆ ಮೀನುಗಾರಿಕೆ ಹೋಗ್ತಾರೆ ಇವರೆಲ್ಲರೂ ಕೂಡ. ಹಾಗಾಗಿ ಅದಕ್ಕೆ ಬೇಕಾದಂತಹ ಪೂರ್ವಭಾವಿಯಾಗಿ ಎಲ್ಲ ಕೆಲಸಗಳನ್ನ ಮೀನುಗಾರರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಜನ ರಿಸ್ಕ್ ತೆಗೆದುಕೊಳ್ಳೋದು ಬೇಡ, ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕೆಂಬ ಮನವಿಯನ್ನ ಸದ್ಯ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾಡಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.